ಹೋಗ್ಬೇಕಾದ್ರೂ ಅಷ್ಟೇ ಕಾನ್ಫಿಡೆಂಟ್ ಆಗಿದ್ರಿ, ಬರ್ಬೇಕಾದ್ರೂ ಹಂಗೆ ಇದ್ರಿ. ಸೊ ಸ್ಟೇಜ್ ಮೇಲೆ ಬಂದ್ಮೇಲೆ ಆ ವಿಟಿ ಎಲ್ಲ ತೋರಿಸಿದ್ಮೇಲೆ ನಿಮ್ಗೆ ಸ್ವಲ್ಪ ಅಳ್ಬೇಕಂತ ಫೀಲ್ ಆಯ್ತು ಅಂತ ಅನ್ಸುತ್ತೆ, ಎಮೋಷನಲ್ ಆಗಿದ್ದು ಹೌದು, ಅವಾಗ ನೀವು. ಹೌದು. ಎಸ್, ಈಗ ಅದು ಬಿಟ್ರೆ ಮಂಜಣ್ಣ ಮೇಲೆ ನಿಮ್ಗೆ ಏನು ಒಪಿನಿಯನ್ ಇದೆ ಅಂತ? ಮಂಜಣ್ಣ ಬಾಂಧವ್ಯಗಳಿಗೆ ಬೆಲೆ ಕೊಡುವಂತ ವ್ಯಕ್ತಿ. ಆಟ ಅಂತ ಬಂದಾಗ ಅವ್ರದ್ದೇ ಆದ ರೀತಿನಲ್ಲಿ ಆಡ್ತಾರೆ. ಅದು ಸ್ಟ್ರಾಟಜೀಸ್ ಇರ್ಬೋದು ಅಥವಾ ಫೇವರಿಸಮ್ ಇರ್ಬೋದು. ಅವ್ರಿಗೇನ್ ಸರಿ ಅನ್ಸುತ್ತೆ ಅದಕ್ಕೆ 100% ಎಫರ್ಟ್ ಹಾಕಿ ಆಟಗಳಿಗೆ ಯಾರೇ ಹಿಂದೆ ಟಕ್ಕರು ಮಂಜಣ್ಣ ಏನ್ ಹಾಕಲ್ಲ. ಅವ್ರಿಗೆ ಕಾಲ್ ನೋವಿರ್ಲಿ ಕೈ ನೋವಿರ್ಲಿ ಹೋಗ್ತಾರೆ, ಸ್ಪ್ರೇ ಹೊಡ್ಕೊಂತಾರೆ, ಬಂದು ನಿಂತ್ಕೋತಾರೆ. ಆ ಕ್ಯಾಟಗರಿ ಅವರು. ಭವ್ಯ? ಭವ್ಯನು ಆಟ ಅಂತ ಬಂದಾಗ ಯಾರಾದ್ರೂ ಆಗಿರ್ಲಿ, ಫ್ರೆಂಡ್ಸ್ ಆದ್ರೂ ಆಗಿರ್ಲಿ, ಅಪೋಸಿಟ್ ಅವಳ ಅಪೋಸಿಟ್ ಅವ್ರ ಫ್ರೆಂಡ್ಸ್ ಆದ್ರೂ ಆಗಿರ್ಲಿ, ಅವ್ಳು ತುಂಬಾ ಇಷ್ಟಪಡೋ ವ್ಯಕ್ತಿನೇ ಆಗಿರ್ಲಿ, ಆಟ ಅಂತ ಬಂದಾಗ ಅವಳು ಗೆಲ್ಬೇಕು ಅಂತ ಆಡ್ತಾಳೆ. ಎಸ್, ನಾವು ಬಿಗ್ ಬಾಸ್ ಮನೇಲಿ ಇನ್ನೊಂದು ಗಾಸಿಪ್, ಒಂದು ಚಪಾತಿ ಗಾಸಿಪ್ ಆಗಿತ್ತು. ಇನ್ನೊಂದು ಗಾಸಿಪ್ ಬಂದು ಮೋಕ್ಷಿತ. ಆಕ್ಚುಲಿ ಇದೊಂಥರ ಟ್ರಯಾಂಗಲ್ ಅಲ್ಲಿ ಇದೆ. ಮೋಕ್ಷಿತ, ತ್ರಿವಿಕ್ರಮ್ ಮತ್ತೆ ಭವ್ಯ. ಆಕ್ಚುಲಿ ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರು ತುಂಬಾ ಕ್ಲೋಸ್ ಇರ್ತಾರೆ. ಬಟ್ ಒಳಗೆಲ್ಲ ಟ್ರೋಲ್ ಮಾಡೋರಾಗಿರ್ಬೋದು, ಸಾಕಷ್ಟು ಜನ ಆಗಿರ್ಬೋದು, ಅವರೆಲ್ಲ ಒಟ್ಟಿಗೆ ಇರೋ ಫೋಟೋಸೇ ಇಲ್ವೇನೋ, ಆದ್ರೂ ಸಮೇತ ಅವ್ರದ್ದೊಂದು ಫೋಟೋಸ್ ಎಲ್ಲ ಎಡಿಟ್ ಮಾಡಾಕೋದು, ಆತರ ಏನಾದ್ರು ಒಳಗಿದ್ಯಾ ಗಾಸಿಪ್ ಅಂತ? ಏನು ಇಲ್ಲ. ಮೋಕ್ಷಿತ ಅವ್ರ ಪಾಡ್ಗಳಿದ್ದಾರೆ. ಇನ್ಫ್ಯಾಕ್ಟ್ ಶಿ ಇಸ್ ವೆರಿ ಡೀಸೆಂಟ್ ಗರ್ಲ್. ಯಾರ ಸವಾಸಕ್ಕೂ ಹೋಗಲ್ಲ. ಅವ್ರ ಆಟ ಏನ್ ಆಡ್ಬೇಕು ಅದು ಆಡ್ತಿರ್ತಾರೆ. ವಿಕ್ಕಿನು ಭವ್ಯನು ಅವರು ಲೈಕ್ ಲವ್ ಗಿವ್ ಅಂತ ಏನು ಇಲ್ಲ, ಒಂದು ಕಂಫರ್ಟ್ ಝೋನ್ ಇದೆ ಅವ್ರಿಬ್ರು ಮಧ್ಯ. ಅಂದ್ರೆ ಭವ್ಯ ವಿಕ್ಕಿನ್ ಟ್ರಸ್ಟ್ ಮಾಡ್ತಾರೆ, ವಿಕ್ಕಿ ಭವ್ಯನ್ ಟ್ರಸ್ಟ್ ಮಾಡ್ತಾರೆ. ಆ ಒಂದು ಕಂಫರ್ಟ್ ಝೋನ್ ಇದೆ ಬಿಟ್ಟರೆ ಬೇರೆ ಏನ್ ಎಕ್ಸ್ಟ್ರಾ ಅವ್ರ ಮಧ್ಯದಲ್ಲಿ ಇಲ್ಲ ಅಂತ ಅನ್ಕೋತೀನಿ. ಮೋಕ್ಷಿತ ತ್ರಿವಿಕ್ರಮ್ದು ಯಾಕೆ ಆತರ ಪೇಜಸ್ ಕ್ರಿಯೇಟ್ ಆಗಿದೆ ಅನ್ನೋದು ನನಗೆ ಕ್ವಶನ್ ಮಾರ್ಕ್. ತುಂಬಾ ಪೇಜಸ್ ಕ್ರಿಯೇಟ್ ಆಗಿದೆ ಅವ್ರದ್ದು. ಮತ್ತೆ ಅವ್ರದ್ದು ಫೋಟೋಸ್ ಒಟ್ಟಿಗೆ ಅವರೆಲ್ಲೋ ಲಿವಿಂಗ್ ಏರಿಯಾದಲ್ಲಿ ಇರ್ತಾರೆ, ಇವರೆಲ್ಲೋ ಕಿಚನ್ ಇರ್ತಾರೆ, ಎರಡು ಫೋಟೋ ಬಂದು ನಿಂತ್ಕೊಳ್ಳೋದು, ಅವ್ರದ್ದು ಏನೇನೋ ಮಾಡಿದ್ರೆ. ನನಗೂ ಆಚೆ ಬಂದಾಗ ತ್ರಿಮೋಕ್ಷಿನ ಫ್ಯಾನ್ ಪೇಜ್ ಇದೆಯಾ ಅವಾಗ ಅಂತ, ಒಳಗಡೆ ಆ ಥರದ್ದು ಏನ್ ಅಂತ ಹೇಳ್ಕೊಳ್ಳೋಂಥದ್ದೇನಿಲ್ಲ. ಯಾವಾಗ್ಲೂ ಒಂದೋ ಎರಡೋ ಸಲ ಮಾತಾಡಿರ್ತಾರೆ ಅಷ್ಟೇ. ಹೌದು, ಖಂಡಿತ ಅವ್ರು ಒಂದೋ ಎರಡೇ ಸಲ ಮಾತಾಡಿದ್ರು, ಬಟ್ ತುಂಬಾ ಫ್ಯಾನ್ ಪ್ರೈಸಸ್ ಎಲ್ಲ ಕ್ರಿಯೇಟ್ ಆಗಿದೆ. ಸೊ ಹಂಗಾಗಿ ಕೇಳಿದೆ ಅವ್ರದ್ದೇನಾದ್ರು ಟ್ರಯಾಂಗಲ್ ಏನಾದ್ರು ಇದೆಯಾ ಅಂತ, ಒಳಗೆ ಏನಾದ್ರು ಹಂಗ್ ನಡೀತಾ ಇದೆಯಾ ಅಲ್ಲ ತೋರಿಸ್ತಲೇ ಇದ್ದಾರೆ. ಈಗ ಬಿಗ್ ಬಾಸ್ ಒಂದಿನ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ರನ್ನ ಝೂಮ್ ಮಾಡಿ ಇವ್ರನ್ನ ಝೂಮ್ ಮಾಡಿ ಅಂತ ಎಲ್ಲಾನು ಝೂಮ್ ಮಾಡಿ ತೋರಿಸಿ ಅಂತ ಹೇಳ್ತಾ ಇರ್ತಾರೆ. ಯಾಕೆ ನೀವ್ ಯಾರು ಕಾಣಿಸ್ಕೊಳ್ತಾ ಇರ್ಲಿಲ್ಲ ಅಂತ ಬಿಗ್ ಬಾಸ್ ಮನೆ ಒಳಗೆ? ಗೊತ್ತಿಲ್ಲ ನಂಗೆ. 24 hours ನಾನು ಎಲ್ಲಿರ್ತೀನಿ ಹಾಗಾದ್ರೆ? ನಾನು ಕ್ಯಾಮ್ರಾ ಮುಂದೆನೆ ಇರ್ತೀನಲ್ವಾ. ಬಹುಶಃ ಯಾರಾದ್ರೂ ನನಗಿಂತ ಜಾಸ್ತಿ ಆಕ್ಟಿವ್ ಆಗಿರೋರ್ನ ತೋರಿಸ್ತಾರೆ ಅನ್ಸುತ್ತೆ ಅಷ್ಟೇ. ಮಂಜಣ್ಣನೇ ಜಾಸ್ತಿ ತೋರಿಸಿದ್ದಾರೆ. ನಂಗಂತೂ ಗೊತ್ತಿಲ್ಲ ಯಾರನ್ನ ಖಂಡಿತ ಗೊತ್ತಿಲ್ಲ. ಆಕ್ಚುಲಿ ಒಂದು ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಎಲ್ಲ ಹಂಸ ಮತ್ತೆ ಜಗದೀಶ್ ಅವ್ರದ್ದೇ ಆಗಿತ್ತು. ಆದ್ಮೇಲೆ ನೀವೆಲ್ಲ ಸದ್ಯಕ್ಕೆ ಕಾಣಿಸ್ಕೊಂಡಿರೋದು. ಸರ್ ನೆಕ್ಸ್ಟ್ ಈಗ ಸಾಕಷ್ಟು ಗಾಸಿಪ್ ಜೊತೆ ಕೇಳಿಪಟ್ಟೆ, ಅನು ಮತ್ತೆ ನಮ್ಮ ಧರ್ಮ ಅವ್ರದ್ದು ಲವ್ ಸ್ಟೋರಿ ಇತ್ತು. ಸೊ ಬ್ರೇಕಪ್ ಆಗಿ ಒಳಗ್ ಬಂದ್ಮೇಲೆ ಮತ್ತೆ ಏನಾದ್ರು ಸ್ಟಾರ್ಟ್ ಆಗುತ್ತಾ ಅಂತ ಕೇಳಿದ್ದೆ. ಯಾವ ಬ್ರೇಕಪ್ಸ್ ಇಲ್ಲ, ಸುಮ್ನೆ ಆಟ ಆಡ್ತಿರ್ಬೇಕಾದ್ರೆ ಧರ್ಮದ್ ರೇಗ್ಸಣ ಅಂತ ಅಂದ್ಬಿಟ್ಟು ಟ್ರೂತ್ ಆರ್ ಡೇರ್ ಗೇಮ್ ಮಾಡಿ ಮಂಜಣ್ಣ ಏನೋ ಕ್ವಶನ್ ಕೇಳ್ತಾರೆ, ಯಾವಾಗ ಬ್ರೇಕಪ್ ಆಗಿದ್ದು ನಿಂದು ಅಂತ. ಸುಮ್ನೆ ಧರ್ಮಂದ್ ರೇಗ್ಸಕ್ಕೆ ನಾನು ಆಗ್ತಾನೆ ನರ್ಕದಿಂದ ಸ್ವರ್ಗದಿಂದ ಬಂದಿದೆ ಇವರೇ ಅಂತ ಅಂದ್ಬಿಟ್ಟು ಸುಮ್ನೆ ಅವ್ರು ನಾಚ್ಕೋತಿರ್ತಾರೆ. ಅದಕ್ಕೆ ಹಂಗ್ ಹೇಳಿದ್ದು ಅಷ್ಟೇ. ಅದ್ ಯಾವ್ದೇ ರೀತಿ ಆ ಥರದ್ದೇನಿಲ್ಲ. ನಾವಿಬ್ರು ಒಳ್ಳೆ ಫ್ರೆಂಡ್ಸು. ಒಳ್ಳೆ ಯಾ